ಈ ತರ ನನ್ ಗಿಡ ಬರುತ್ತೆ ಅಂದ್ಕೊಂಡಿರ್ಲಿಲ್ಲ. ಎಲ್ಲಾರು ಇಲ್ಲೆಲ್ಲಿ ಬರುತ್ತೆ, ಇಲ್ಲಿ ಹಂಗ್ ಬರುತ್ತೆ, ಈ ಗಿಡ ಹೆಂಗ್ ಮಾಡ್ತಾರೆ, ಸುಮ್ನೆ ಇವ್ನ ಯಾರ ಕಾಟಾಚಾರಕ್ಕೆ ತಂದಾಕಿದೇನಂತ ಸುಮಾರು ಜನ ಆಡ್ಕೊಂಡ್ರು. ಆದ್ರೂ ನಾವೇ ತಲೆ ಕಡಿಸ್ಕೊಂಬಿಲ್ಲ, ಗಿಡ ನೆಟ್ಟಿದೀವಿ. ಇವತ್ತಲ್ಲ ನಾಳೆ ನಾನು ಫಸಲು ತಾಂತ ಗ್ಯಾರಂಟಿ ಐತೆ. ಇವತ್ತು ಆಲೆ ಸಕ್ಸಸ್ ಆಯ್ತು. 10 ಕಾಯಿ ನಮಗೆ ಚೆನ್ನಾಗಿ ಸಿಕ್ಕೈತೆ. ಮುಂದೇನು ನನಗೂ ಒಳ್ಳೆ ಬೆಳೆ ಸಿಗುತ್ತೆ ಎಂಬುದು ನಂಬಿಕೆ ಐತಿ. ಕಷ್ಟ ಇಲ್ಲ, ಲೇಬರ್ ಬೇಕಾಗಿಲ್ಲ, ಸ್ವಂತ ನಾವು ಮಾಡ್ತಾ ಇದ್ದೀವಿ. ಲೇಬರ್ ಕಡಿಮೆ. ಅದಕ್ಕೆ ಒಂದ್ಸರ್ತಿ ಹಾಕಿದ್ರೆ ಮುಗಿಬಿಡ್ತು. ಇವಾಗ ಇದಕ್ಕೇನು ಖರ್ಚಿಲ್ಲ. ಔಷಧಿ ಸಿಂಪಲ್ ಔಷಧಿ ಜಾಸ್ತಿ, ವಾರಕ್ಕೊಂದ್ಸರ್ತಿ ಔಷಧಿ ಹೊಡಿತಾ ಇದೀವಿ. ಅದು ಇಲ್ಲ, ಏನು ಅಷ್ಟೊಂದು ಖರ್ಚಿರಲ್ಲ. ಇವಾಗ ಲೇಬರ್ ಖರ್ಚಿಲ್ಲ. ಸ್ವಂತ 300 ಗ್ರಾಮ್ ಆವರೇಜ್ 250 ಇಂದ 300 ಗ್ರಾಮ್ ಒಂದು ಕಾಯಿ. ಒಂದು ಕೆಜಿ 10 ಕೆಜಿ ಮೇಲೆ ಬರ್ತದೆ. 10 ಕೆಜಿ ಎಷ್ಟು ಗಿಡ ಹಾಕಿದಿರಿ? ನಾವು 270 ಗಿಡ ಹಾಕಿದೀವಿ. 270 ಗಿಡ ಆಪಲ್ ಗಿಡ, 300 ಚೇಪೆ ಗಿಡ ಹಾಕಿದೀವಿ ಇದ್ರಲ್ಲೇನೆ. ನಾವು ಕದ್ರೆಹಳ್ಳಿ ಗ್ರಾಮ ಸಿರಾ ತಾಲೂಕು ತುಮಕೂರು ಡಿಸ್ಟಿಕ್ ಅಲ್ಲಿ ಇದ್ದೀವಿ. ಕದ್ರೆಹಳ್ಳಿ ಗ್ರಾಮ ತುಮಕೂರು ಡಿಸ್ಟಿಕ್ ತಾಲೂಕು ಅದೆಲ್ಲ ಸಿರಾ ತಾಲೂಕು ಕದ್ರೆಹಳ್ಳಿ ಗ್ರಾಮ ಸಿರಾ ತಾಲೂಕು ತುಮಕೂರು ಡಿಸ್ಟಿಕ್ ಅಲ್ಲಿ ಇದ್ದೀವಿ. ಈಗ ನೋಡ್ತಾ ಇರಬಹುದು, ನಾವು ಇವ್ರಿಗೆ ಸೇಬಿನ ಗಿಡಗಳು ಕೊಟ್ಟಿದ್ವಿ, ಆ್ಯಪಲ್ ಗಿಡಗಳು ಕೊಟ್ಟಿದ್ವಿ. ಈಗ ನಾಟಿ ಮಾಡಿ ಈಗ 1 ವರ್ಷ ಕಂಪ್ಲೀಟ್ ಆಗಿದೆ. 1 ವರ್ಷದಲ್ಲಿ ಅವರು ಈಗ ಫಸಲ್ಗೆ ಬಿಟ್ಟಿದ್ದಾರೆ. ಆಗಲೇ ಒಂದು 10 ತಿಂದಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಹತ್ರ ಸಂಪೂರ್ಣ ಮಾಹಿತಿನ ಕೇಳೋಣ. ನಾವು ಯಾವ ರೀತಿ ಅವ್ರಿಗೆ ಗೈಡೆನ್ಸ್ ಕೊಟ್ಟಿದ್ವಿ, ಹೇಗೆ ಮಾಡಿದ್ದಾರೆ, ಗಿಡದಿಂದ ಗಿಡಕ್ಕೆ ಎಷ್ಟು ಮಾಡಿದ್ದಾರೆ, ಸಾಲಿಗೆ ಎಷ್ಟು ಮಾಡಿದ್ದಾರೆ, ಯಾವ ಗೊಬ್ಬರಗಳನ್ನ ಹಾಕಿರೋದನ್ನ ಸಂಪೂರ್ಣ ಮಾಹಿತಿನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೊಂದು ಏನಪ್ಪ ಅಂದರೆ, ತುಂಬ ಜನ ಜಾಸ್ತಿ ಇಲ್ಲಿ ಬರಬೇಡಿ. ಯಾಕಂದರೆ ಅವರು ಬೇರೆ ಬೇರೆ ಕೆಲಸಗಳಲ್ಲಿ ಇರ್ತಾರೆ. ಅವ್ರು ಬಂದು ಡಿಸ್ಟರ್ಬ್ ಮಾಡೋದು ಬೇಡ. ಯಾಕಂದರೆ ಇದು ಹೊಸ ಬೆಲೆ ಆಗಿರೋದ್ರಿಂದ ಎಲ್ಲರೂ ಸುಮಾರು ಜನ ಬರ್ತಾರೆ. ಬಂದು ಸುಮ್ಮನೆ ಅವ್ರಿಗೆ ತಲೆ ತಿಂತಾ ಇರ್ತಾರೆ. ಕಾಯಲ್ಲಿ ಹಿಂಗೆ ಉಗುರಲ್ಲಿ ಕಟ್ ಮಾಡೋದು, ಕಾಯಿ ಕೀಳೋದು, ಸೆಲ್ಫಿ ತಗೊಳೋದು, ಫೋಟೋ ತಗೊಳ್ಳೋದು, ಇಂಥವೆಲ್ಲ ಮಾಡ್ತಾರೆ. ದಯವಿಟ್ಟು ನಿಮಗೆ ಬೆಳೆಗೆ ಅನುಕೂಲ ಇದ್ದರೆ ನೀವು ಬಂದು ನಮ್ಮ ನರ್ಸರಿ ಹತ್ರ ಬಂದು ನಮ್ಮ ತೋಟ ನೋಡಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡು ಬೆಳಿಬೋದು. ಈಗ ಏಪ್ರಿಲ್ ತಿಂಗಳಲ್ಲಿ ಇದೆಲ್ಲ ಫುಲ್ ಕಾಯಿ ಇರುತ್ತೆ. ಈಗ ಬರೀ 1 ವರ್ಷ ಆಗಿರೋದ್ರಿಂದ ಒಂದೊಂದು ಗಿಡಕ್ಕೆ ಮಾತ್ರ ಒಂದು 2-3 ಇಲ್ಲಾಂದರೆ 2-3 ಕೆಜಿ ಅಷ್ಟು ಒಂದೊಂದು ಗಿಡಕ್ಕೆ 7-8 ಕಾಯಿನೂ ಬಿಟ್ಟಿದ್ದಾರೆ. ಇದೆಲ್ಲ ನಿಮಗೆ ಈ ವಿಡಿಯೋ ಮುಖಾಂತರ ಸಂಪೂರ್ಣ ಮಾಹಿತಿನ ಕಳಿಸ್ಕೊಡ್ತೇನೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನೀವು ನಮ್ಮ ನರ್ಸರಿ ಹತ್ರ ಬನ್ನಿ. ನಮ್ಮ ನರ್ಸರಿ ಬಂದು ಚಿಕ್ಕಬಳ್ಳಾಪುರ ಹತ್ರ ಪೇರೆಸಂದ್ರ ಅಂತ, ಪೇರೆಸಂದ್ರ ಹತ್ರ ಸಾದಲಿ ಕ್ರಾಸು ಆಂಜನೇಯ ದೇವಸ್ಥಾನ ಹಿಂದು ಬಾಗಿರೋದು. ನೀವು ಬಂದರೆ ನೀವು ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಬೋದು. ನಾವು ನಮ್ಮ ತೋಟ ನೋಡ್ಬೋದು. ನಾವು ತೋಟನ ಹಾಕಿದ್ದೀವಿ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಏನು ಗೊಬ್ಬರಗಳು ಕೊಡಬೇಕು, ಗಿಡದಿಂದ ಗಿಡಕ್ಕೆ ಎಷ್ಟು ಮಾಡಬೇಕು, ಸಾಲಿಂದ ಎಷ್ಟು ಮಾಡಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮದು ಶಿರಾ ತಾಲೂಕು ತುಮಕೂರು ಜಿಲ್ಲೆ. ಇಲ್ಲಿ ಕದ್ರೆಹಳ್ಳಿ ಗ್ರಾಮ. ಈ ಚಕ್ರಪಾಣಿ ಯಾದವ್ ಅಂತ ಇಲ್ಲಿ ಚಿಕ್ಕಬಳ್ಳಾಪುರದ ಹತ್ರ ಪೆರೇಸಂದ್ರ ಅವ್ರ ಹತ್ರ ಈ ಗಿಡಗಳನ್ನ ತಂದು ನಾವು ಆಪಲ್ ಗಿಡಗಳನ್ನ 3 ತರ ಆಪಲ್ ಗಿಡ ತಂದು ನೆಟ್ಟಿದೀವಿ. ಯಾವ ವೆರೈಟಿ ತಂದಿದ್ದೀರಾ? ಅಣ್ಣ ವೆರೈಟಿ, ಡೋರ್ಸೆಟ್ ಗೋಲ್ಡನ್ ವೆರೈಟಿ, ಇನ್ನೊಂದು ಬಂದು ಆರ್ಮನ್ 3 ತರದ ಗಿಡಗಳನ್ನ ತಂದಿದೀವಿ. ತಂದು ನಮ್ಮ ಹೊಲದಲ್ಲಿ ನೆಟ್ಟು 10 ಕಾಯಿಗಳನ್ನ ತಿಂದಿದೀವಿ. ಈಗ ಎಲ್ಲನ ಬೆಳಿಗ್ಗೆ ಬಿಟ್ಟಿದೀವಿ. ಈಗ ಆಲ್ರೆಡಿ ಎಲ್ಲನ ಒಂದು ಗಿಡಕ್ಕೆ 10-15 ಕಾಯಿಗಳು ಬರ್ತಾ ಇದ್ದಾವೆ. ಹಂಗಾಗಿ ನಾವು ಅವ್ರ ಕಡೆ ಇದ್ದನ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ಲ ಮಾಹಿತಿಗಳನ್ನು ನೋಡ್ಕೊಂಡು ನಾವು ಔಷಧಿ ಗೊಬ್ಬರ ಆಗಲಿ ಯಾವುದೇ ಆಗಲಿ ಅವ್ರ ಕಡೆಯಿಂದ ನಾವು ವಾಟ್ಸಪ್ ಗ್ರೂಪ್ನಲ್ಲಿ ಮಾಹಿತಿ ತಗೊಂಡು ಎಲ್ಲ ಥರದ ಮಾಹಿತಿ ತಗೊಂಡು ನಾವು ಗಿಡಗಳನ್ನ ನೀಟಾಗಿ ಬೆಳೆದಿದ್ದೀವಿ. ಹಂಗಾಗಿ ನಮಗೆ ಬೆಳೆ ಬೆಳೆಯೋಕ್ಕೆ ಸಾಧ್ಯ ಆಗಿದೆ. ಅವ್ರ ಕಡೆ ಇದ್ದನ ವಾಟ್ಸಪ್ ಗ್ರೂಪ್ನಲ್ಲಿ ಚೆನ್ನಾಗಿ ಎಲ್ಲ ಬರ್ತೈತಿ. ಎಲ್ಲ ನೋಡ್ತಾ ಇರಬೇಕು ವಾಟ್ಸಪ್ ಗ್ರೂಪ್ನಲ್ಲಿ.
ಸರ್ ಇದು ಗಿಡದಿಂದ ಗಿಡಕ್ಕೆ 10, ಓಕೆ ಆ ಕಡೆ ಇದ್ದನು 10. ಓಕೆ ಅಂದ್ರೆ ಗಿಡದಿಂದ ಗಿಡಕ್ಕೆ 10, ಸಾಲಿನ ಸಾಲಿಗೆ 10. ಗಿಡದಿಂದ ಗಿಡಕ್ಕೆ 10, ಸಾಲಿಂದ ಸಾಲ್ಗೆ 10. ಓಕೆ ಹಂಗಾಗಿ ನಾವು ಅವ್ರ ಹತ್ರ ಈ ಚಿಕ್ಕಬಳ್ಳಾಪುರದ ಹತ್ರ ಪೆರೇಸಂದ್ರ ಚಕ್ರಪಾಣಿ ಯಾದವ್ ಹತ್ರ ಗಿಡ ತಂದ್ಬಿಟ್ಟು ನೆಟ್ಟಿದೀವಿ. ವಾಟ್ಸಪ್ ಅಲ್ಲಿ ಅವ್ರು ಏನ್ ಮಾಹಿತಿ ಕಳಿಸ್ತಾರ ಆ ಗ್ರೂಪ್ ನಲ್ಲಿ ನಾವೆಲ್ಲ ನೋಡ್ಕೊಂಡು ಈ ಗಿಡ ಬೆಳೆದಿರೋದು. ಈಗ ನೀವು 1 ಎಕರೆಗೆ ಬಂದು 430 ಗಿಡಗಳು 1 ಎಕರೆಗೆ ಬಂದು 430 ಗಿಡ ಇಟ್ಟಿದೀವಿ. ಓಕೆ ಓಕೆ ಗಿಡ ಎಲ್ಲ ಸಂಪೂರ್ಣವಾಗಿ ಚೆನ್ನಾಗಿದಾವೆ. ಯಾವ ಗಿಡ ನೆಡಬೇಕಾದ್ರೆ ಉದ್ದ ಬಂದು 1.5 ಅಡಿ, ಆಳ ಬಂದು 1.5 ಅಡಿ, ಅಗ್ಲ ಬಂದು 1.5 ಅಡಿ ಕುಂಡಿ ತೋಡಿದಿರಾ? 1.5 ಅಡಿ ಅಗಲ, 1.5 ಅಡಿ ಉದ್ದ. ಓಕೆ ಸ್ಟಾರ್ಟಿಂಗ್ ಅಲ್ಲಿ ಬೇವಿನ ಹಿಂಡಿ, ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ಸರ್, ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಆಮೇಲೆ ಅಷ್ಟೇ ಸರ್. ಅಷ್ಟೇ ಹಾಕಿರೋ ಮಣ್ಣು ಮಿಕ್ಸ್ ಮಾಡಿ. ಮಣ್ಣು. ಆಮೇಲೆ ನಾನು ಹೇಳ್ದಂಗೆ ಕೆಲವೊಂದು ಗೊಬ್ಬರಗಳನ್ನ ನೀವು ಮಾಡ್ತಾ ಇದ್ರ, ಸ್ಪ್ರೇಗಳನ್ನು ಮಾಡಿದಿರಿ ಸ್ಪ್ರೇ. ನಾವು ಅತಿ ಹೆಚ್ಚಿನದಾಗಿ ಇದಕ್ಕೇನು ಸ್ಪ್ರೇ ಮಾಡಿಲ್ಲ, ಒಂದ್ ಸ್ವಲ್ಪ ಸ್ಪ್ರೇ ಮಾಡಿರೋದು, ಜಾಸ್ತಿ ಏನ್ ಸ್ಪ್ರೇ ಮಾಡಿಲ್ಲ. ಖರ್ಚು ಏನು ಬಹಳ ಬರಲ್ಲ ಇದಕ್ಕೆ. ಎಲ್ಲಾ ರೈತರುಗಳು ಇಟ್ಟು ನಮ್ಮಂತೆ ಅವರು ಬೆಳಿಲಿ. ಓಕೆ ಓಕೆ ಓಕೆ. ಆಮೇಲೆ ಈಗ ನಾವು ಕೊಡ್ತಾ ಇರೋ ಮಾಹಿತಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನೀವು ವಾಟ್ಸಪ್ ಗ್ರೂಪ್ ಅಲ್ಲಿ ಸರ್ ನೀವ್ ಏನ್ ಮಾಹಿತಿ ಕೊಡ್ತೀರ ಅದನ್ನೆಲ್ಲ ನಾವು ಒಂದು ಸಾಯಂಕಾಲದ ಹೊತ್ತು ಒಂದು ಅರ್ಧ ಗಂಟೆ ನೋಡ್ಕೊಂಡ್ರೆ ನಮ್ಗೆ ಇದು ಯೂಸ್ ಆಗುತ್ತೆ. ತಿರ್ಗಾ ಯಾರನ್ನೂ ತಿರ್ಗೊಂದ್ಸರಿ ಫೋನ್ ಮಾಡಿ ಯಾವುದೇ ರೀತಿಯಾಗಿ ನಾವು ಕಾಣೋ ಅಂತ ಅವಶ್ಯಕತೆ ಇಲ್ಲ. ನಾವು ವಾಟ್ಸಪ್ ಗ್ರೂಪ್ ನಲ್ಲಿ ಅದನ್ನ ಆನ್ ಮಾಡ್ಕೊಂಡು ಸಾಯಂಕಾಲ ಅರ್ಧ ಗಂಟೆ ನೋಡ್ಲೇಬೇಕು. ಆವಾಗ ಯಾರನ್ನು ನಾವೇನೇ ಸಜೆಷನ್ ತಕೊಂಡು ಎಲ್ಲಾನ ಈ ಗಿಡಕ್ಕೆ ಮಾಹಿತಿ ಮಾಡಬಹುದು. ಓಕೆ. ಈಗ ನೀವು 10 ಹಣ್ಣುಗಳು ಬಂದಿದೆ ಅಂತ ಹೇಳಿದಾರಲ್ಲ, ಅದು ಹೇಗಿದೆ ಕಾಯಿ ಟೇಸ್ಟ್ ಹೇಗಿದೆ? ಟೇಸ್ಟ್ ಬಹಳ ಚೆನ್ನಾಗಿದೆ ಸರ್. ಟೇಸ್ಟ್ ಅನ್ನೋದನ್ನ ಭೂಮಿ ಮೇಲೆ ಡಿಪೆಂಡ್ ಆಗುತ್ತೆ. ಕಾಯಿ ರುಚಿ ಬರ್ಬೇಕಂದ್ರೆ ಆಕ್ಚುಲಿ ಇದು ಬಂದು 2 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬಾ ಕಾಯಿ ರುಚಿ ಬರಬೇಕು, ಕಲರ್ ಬರಬೇಕು, ಶೈನಿಂಗ್ ಬರಬೇಕು ಅಂದ್ರೆ 2 ವರ್ಷ ಬೇಕೇ ಬೇಕಿದು. ಆದ್ರೆ ಈಗಲೂ ಆಲ್ರೆಡಿ 1 ವರ್ಷದೊಳಗೆ ನಮ್ಗೆ ಕಾಯಿ ಚೆನ್ನಾಗೈತೆ, ಟೇಸ್ಟ್ ಬಂದಿದೆ. ಓಕೆ ಓಕೆ ಚೆನ್ನಾಗಿದೆ. ಓಕೆ ಓಕೆ. ತರ ನನ್ ಗಿಡ ಬರುತ್ತೆ ಅಂದ್ಕೊಂಡಿರ್ಲಿಲ್ಲ. ಎಲ್ಲಾರು ಇಲ್ಲೆಲ್ಲಿ ಬರುತ್ತೆ, ಇಲ್ಲಿ ಹಂಗ್ ಬರುತ್ತೆ, ಈ ಗಿಡ ಹೆಂಗ್ ಮಾಡ್ತಾರೆ, ಸುಮ್ನೆ ಇವ್ನ ಯಾರ ಕಾಟಾಚಾರಕ್ಕೆ ತಂದಾಕಿದೇನಂತ ಸುಮಾರು ಜನ ಆಡ್ಕೊಂಡ್ರು. ಆದ್ರೂ ನಾವೇ ತಲೆ ಕಡಿಸ್ಕೊಂಬಿಲ್ಲ. ಗಿಡ ನೆಟ್ಟಿದೀವಿ. ಇವತ್ತಲ್ಲ ನಾಳೆ ನಾನು ಫಸಲು ತಾಂತ ಗ್ಯಾರಂಟಿ ಐತೆ. ಇವತ್ತು ಆಲೆ ಸಕ್ಸಸ್ ಆಯ್ತು. 10 ಕಾಯಿ ನಮಗೆ ಚೆನ್ನಾಗಿ ಸಿಕ್ಕೈತೆ. ಮುಂದೇನು ನನಗೂ ಒಳ್ಳೆ ಬೆಳೆ ಸಿಗುತ್ತೆ ಎಂಬುದು ನಂಬಿಕೆ ಐತಿ. ಓಕೆ. ಈಗ ಆಲ್ರೆಡಿ ನೀವು ಫಸಲಿಗೆ ಬಿಟ್ಟಿದ್ರ? ಈಗ ಆಲ್ರೆಡಿ ಫಸಲಿಗೆ ಬಿಟ್ಟಿದೀವಿ. ಒಂದು ಗಿಡಕ್ಕೆ 20 ಐತೆ, 30 ಐತೆ, 10 ಐತೆ. ಒಂದ್ ಗಿಡದಾಗೆ ಯಾವ್ದೋ ಒಂದ್ ಗಿಡದಾಗ ಇಲ್ಲ. ಬಹಳ ಚೆನ್ನಾಗಿದೆ ಸರ್. ನಮಸ್ಕಾರ ಸರ್. ನೋಡಿ ಸರ್ ಎಷ್ಟು ಕಾಯಿ ಹಿಡ್ದಿದೆ. ಇದು ಎಷ್ಟಿದೆ ಅಂತ ನೀವೇ ಎಣಿಸಿ ಸರ್. ನೋಡಿ ಸರ್ ಇದು ಎಷ್ಟು ಕಾಯಿ ಇದೆ ಅಂತ. 1 2 3 4 5 6 7 8 9 10 11 12 13 14 15 16 ಇನ್ನ ಹೂವು ಬರ್ತಾನೆ ಇದೆ. ಇನ್ನ ಹೂವನು ಸಿಕ್ಕಾಬಟ್ಟೆ ಹೂವನು ಬರ್ತಾ ಇದೆ. ಒಂದ್ 20 ಪೀಸ್ ಇದೆ ಸರ್ ಇದರಲ್ಲಿ. ಈಗ ಖುಷಿ ಪಡುವಂತ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ವರ್ಷಕ್ಕೆ 2 ಸಲ ಬರ್ತಾ ಇದೆ. ಆಕ್ಚುಲಿ ಇದ್ರ ಸೀಸನ್ ಬಂದು ನಾವು ನವೆಂಬರ್ ನೀರ್ ಸ್ಟಾಪ್ ಮಾಡಿ ಡಿಸೆಂಬರ್ ಕಟಿಂಗ್ ಮಾಡಿದ್ರೆ ಇದು ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ. ನೀವು ಆಲ್ರೆಡಿ ನೀವು ಅಕ್ಟೋಬರ್ ತಿಂಗಳಲ್ಲ ತಗೊಂಡಿರೋದ್ ಕಾಯಿ? ಅಕ್ಟೋಬರ್ ತಿಂಗಳಲ್ಲಿ ಕಾಯಿ ತಗೊಂಡಿದ್ದೀರ? ಓಕೆ. ಹಣ್ಣು ಇದಕ್ಕಿಂತ ತುಂಬಾ ಚೆನ್ನಾಗ್ ಬಂದಿತ್ತು. ಡೋಸ್ ಅಂಡ್ ಟೆಂಟ್ ಅಂತಂದು ಅದು ಮಳ್ಮಳ್ ಶೇಪ್ ತರ ಇರುತ್ತಲ್ಲ, ಅದು ರುಚಿ ಭಾರಿ ರುಚಿ ಇರುತ್ತೆ. ಪರಾಗಸ್ಪರ್ಶ ಆಗಿ ಬಹಳ ಚೆನ್ನಾಗಿತ್ತು ಹಣ್ಣು. ಹಣ್ಣಾಗಿ ಅದೇ ಉದ್ರಿತ್ತು. ಇದಕ್ಕಿಂತ ದಪ್ಪ ಇತ್ತು, ಇದಕ್ಕಿಂತ ಚೆನ್ನಾಗಿತ್ತು, ರುಚಿಯಾಗಿತ್ತು. ಇವು ಅಣ್ಣ ವೆರೈಟಿ ಅಂತ. ಇದು ಇದು ಅಣ್ಣ ವೆರೈಟಿ ಈ ಟೈಪ್ ಇರುತ್ತೆ. ಡೋಸ್ ಅಂಡ್ ಟೆಂಟ್ ಅದು ಇದಕ್ಕಿಂತ ಬಹಳ ಚೆನ್ನಾಗಿರುತ್ತೆ. ಅದು ಅದು ಗ್ರೀನ್ ಕಲರ್ ಬರುತ್ತೆ, ಕಲರ್ ಬರಲ್ಲ. ಇದು ಗ್ರೀನ್ ಕಲರ್ ಜಾಸ್ತಿ ಬರುತ್ತೆ. ಇಲ್ಲಿ ಕಾಯಿ ಇದೆ, ಮತ್ತೆ ಇಲ್ಲಿ ಮೇಲೆ ಫ್ರೂಟಿಂಗ್ ಸೆಟ್ಟಿಂಗ್ ಆಗ್ತಾ ಇದೆ, ಮತ್ತೆ ಇಲ್ಲಿ ಹೂವಾನು ಬರ್ತಾ ಇದೆ. ಹೂವ ಮಾತ್ರ ಬಹಳ ಬರ್ತಾ ಐತಿ. ಸಿಕ್ಕಾಬಟ್ಟೆ ಹೂವು ಬಂದೈತಿ. ದಾಳಂಬ್ರಿ ಗಿಡನು ಬರಲ್ಲ ಹೂವ, ಆ ಮಟ್ಟಕ್ಕೆ ಹೂವ ಬಂದಿದೆ ಸರ್. ನಮಸ್ಕಾರ. ನಮ್ಮ ತೋಟದಲ್ಲಿ ಬಂದು ನೀವು ಒಂದು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇವತ್ತು ಬಂದಿದ್ದೀರಾ. ಇಲ್ಲಿಗೆ 1 ವರ್ಷ ಆಯ್ತು ಸಾರ್ ಬರಕ್ಕಾಗಿರಲಿಲ್ಲ. ಇವತ್ತು ಬಂದಿದ್ದಾರೆ. ತುಂಬಾ ನಮಗೆ ಖುಷಿ ಆಗ್ತಾ ಐತೆ. ಗಿಡ ಬಹಳ ಚೆನ್ನಾಗಿದ್ದಾವೆ, ಫಸಲು ಬರ್ತಾ ಐತೆ. ಹಂಗೆ ಇವರಿಂದ ನಮ್ಗೆ ಏನೋ ಒಂದು ಮಾಹಿತಿ ಸಿಗೋ ಹೊತ್ತಿಗೆ ಇವತ್ತು ನಾವು ಒಂದು ಬೆಳಿಬಹುದು, ನಾವು ಒಂದು ಚೆನ್ನಾಗಿ ಇವತ್ತು ನಮ್ಮ ದೇಶದಾಗೂ ಬೆಳಿಬಹುದು ಅಂತಂದು ಇವತ್ತು ತೋರಿಸಿದ್ದಾರೆ. ಸಾರಿಗೆ ನಮಸ್ಕಾರ. ಸರ್, ಆಪಲ್ ಬೆಳೆದ್ರೆ ಲಾಭ ಇದೆ ಅಂತ ಹೇಳಿದ್ರಿ. ಹೆಂಗೆ ಅಂದ್ರೆ ಮೊದಲು ಲೇಬರ್ಗಳು ಜಾಸ್ತಿ ಕಷ್ಟ. ಆಲೂಗಡ್ಡೆ ಬೆಳೀತಾ ಇದ್ವಿ ಇದೇ ಜಮೀನಲ್ಲಿ. ಫಸ್ಟ್ ನಾವು ಆಲೂಗಡ್ಡೆ ಬೆಳೀತಾ ಇದ್ವಿ. ಇದು ಒಂದು 3/4 ಎಕರೆ ಐತೆ ಸರ್. ಪೂರ್ತಿ ಆಲೂಗಡ್ಡೆ ಬೆಳೀತಾ ಇದ್ವಿ. ಆಲೂಗಡ್ಡೆ ಚೆಂಡು ಹೂವು ಮಾಡ್ತಾ ಇದ್ವಿ. ಲೇಬರ್ ಜಾಸ್ತಿ ಆಗ್ತಾ ಇತ್ತು. ಇವಾಗ ಲೇಬರ್ ಇಲ್ಲ, ನಾವು ಸ್ವಂತ ಮಾಡ್ತಾ ಇದ್ವಿ. ನಾವು ಇದರಲ್ಲಿ ಇವಾಗ ಮಿಶ್ರ ಬೆಳೆ ಮಾಡ್ತಾ ಇದ್ವಿ.
ಚೆಂಡು ಹೂವು ಹಾಕಿದ್ವಿ, ಕಳ್ಳೆಕಾಯಿ ಹಾಕಿದ್ದೆ ಎಲ್ಲ ತಗೊಂಡು ಇದ್ರ ಮೇಲೆ ಗಿಡದಲ್ಲೇ ನಾವೆಲ್ಲ ಮಿಶ್ರಣ ಪಂಟ ಹಾಕೊಂಡು ಮಾಡ್ತಾ ಇದೀವಿ. ಇದಕ್ಕೇನು ಕಷ್ಟ ಇಲ್ಲ, ಲೇಬರ್ ಬೇಕಾಗಿಲ್ಲ, ಸ್ವಂತ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಲೇಬರ್ ಕಡಿಮೆ ಅಂತ. ಲೇಬರ್ ಕಡಿಮೆ. ಅದಕ್ಕೆ ಒಂದ್ಸರಿ ಹಾಕಿದ್ರೆ ಒಂದ್ಸರ್ತಿ ಹಾಕಿದ್ರೆ ಮುಗಿಬಿಡ್ತು. ಇವಾಗ ಇದಕ್ಕೇನು ಖರ್ಚಿಲ್ಲ. ಔಷಧಿ ಸಿಂಪಲ್ ಔಷಧಿ ಜಾಸ್ತಿ. ಎಷ್ಟು ದಿವಸಕ್ಕೆ ಒಂದ್ಸರಿ ವಾರಕ್ಕೊಂದ್ಸರ್ತಿ ಔಷಧಿ ಹೊಡಿತಾ ಇದೀವಿ. ಅದು ಇಲ್ಲ ಏನು ಅಷ್ಟೊಂದು ಖರ್ಚಿರಲ್ಲ. ಇವಾಗ ಲೇಬರ್ ಖರ್ಚಿಲ್ಲ, ಸ್ವಂತ ನಾವು ಮಾಡ್ತಾ ಇದೀವಿ. ನನ್ನ ಮಕ್ಳಿದ್ದಾರೆ, ನಾವು ನಮ್ಗೆ 2 ಮಕ್ಕಳು, ನಾವು ಸ್ವಂತ ಕೆಲಸ ಮಾಡ್ಕೊಂತಾ ಇದೀವಿ. ನಾವು ಮೊದ್ಲಾಗಿದ್ರೆ ಡೈಲಿ ವಾರಕ್ಕೊಂದ್ಸರ್ತಿ 15 ಜನ 20 ಜನ ಕೆಲಸ ಇಲ್ಲಿ ಲೇಬರ್ ಆಲೂಗಡ್ಡೆಗೆ ಇರಬೇಕಾಗಿತ್ತು. ಹೂವು ಹಾಕ್ತಾ ಇದೀವಿ, ಶಾಮಂತಿಗೆ ಹಾಕ್ತಾ ಇದೀವಿ. ಶಾಮಂತಿಗೆ ಓವರ್ ಖರ್ಚು ಬರ್ತಾ ಇತ್ತು. ಅದ್ರಲ್ಲಿ ಏನು 15 ರೂಪಾಯಿ 20 ರೂಪಾಯಿ 10 ರೂಪಾಯಿ ಶಾಮಂತಿಗೆ ಹಾಕಿದ್ರೆ ಒಂದು ಸರ್ತಿ ಹೂವು ಕಟ್ ಮಾಡ್ಬೇಕಂದ್ರೆ 50 ಜನ 60 ಜನ 70 ಜನ ಲೇಬರ್ ಬೇಕಾಗಿತ್ತು. ಔಷಧಿ ಸುಮಾರು ಔಷಧಿ ಹೊಡಿತಾ ಇದ್ರು, ಅದ್ರಲ್ಲಿ ಏನು ಸಿಗ್ತಾ ಇರ್ಲಿಲ್ಲ. ಇಲ್ಲಿ ಆಳುಗಳಿಗೂ ನಾವು ಹಾಕಿರೋ ಖರ್ಚಿಗೂ ಕೂಡ ಸಿಗ್ತಾ ಇರ್ಲಿಲ್ಲ. ಸುಮ್ಮನೆ ಯಾಕೆ ಅಂತ ನಾವು ಗೈಡೆನ್ಸ್ ತಗೊಂಡ್ವಿ. ಇಲ್ಲಿ ನಮಗೆ ಬೇಕಾಗಿರೋರು ಬಂದು ಕೇಳಿದ್ವಿ. ಅವ್ರ ಹತ್ರ ಕೇಳಿದ್ರೆ ನಾವು ಕೊಡ್ತೀವಿ ಅಂದ್ರು. ಅವರು ಪಾಪ ಚಕ್ರಪಾಣಿ ಸರ್ ಅವರಂದ್ರೆ ನಮಗೆ ಅವರು ಮಾಹಿತಿ ಹೇಳಿದ್ರು. ಅವ್ರ ಹತ್ರ ಗಿಡಗಳು ತಗೊಂಡ್ವಿ. ಹಿಂಗೆ ಬೇಕೋ ಹಂಗೆ ಅವ್ರು ಹೇಳ್ದಂಗೆ ಔಷಧಿಗಳು, ಸುಣ್ಣ ಗಿಣ್ಣ ಎಲ್ಲ ಏನು ಬೇಕೋ ಎಲ್ಲ ಅವರು ಔಷಧ ಮಾಹಿತಿ ಕೊಡ್ತಾ ಇದ್ರು. ನೀಟಾಗಿ ಅವ್ರು ಹೇಳ್ದಂಗೆ ಮಾಡಿದ್ವಿ. ಬೇಕಾದ್ರೆ ಯಾರಾದರೂ ರೈತಗಳು ತಗೊಂಡ್ರೆ ಖುಷಿಯಾಗಿ ಮಾಡಿ ಅವ್ರು ತಗೊಂಡು ಬೆಳಿಬಹುದು. ಇದಕ್ಕೆ ಲೇಬರ್ ಕಡಿಮೆ ಅಂತ. ಇದಕ್ಕೆ ಲೇಬರ್ ಕಡಿಮೆ. ಇದಕ್ಕೇನು ಅಷ್ಟೊಂದು ಖರ್ಚು ಬರಲ್ಲ. ನಾವು ಸ್ವಂತದವ್ರು ಮಾಡ್ಕೊಂಡ್ರೆ ಸಾಕು. ಇದು ಎಷ್ಟು ವರ್ಷದ ಬೆಳೆ ಸರ್? ಇದು 1.5 ವರ್ಷ ಬೆಳೆ. ಇವಾಗ 1.5 ವರ್ಷ ಆಯ್ತಾ ಫಸ್ಟ್ ಕ್ರಾಪ್ ಬಿಟ್ಟಿದೀವಿ ನಾವು. ಬಂದಾಗಿದೆ ಇವಾಗ. ಎರಡು ಬೆಳೆ ಬರ್ತೈತೆ ಅಂದ್ರು ನೋಡೋಣ. ಇದು ಫಸ್ಟ್ ಕ್ರಾಪ್ ನಮ್ಗೆ. ನಾವು ನೋಡ್ಬಿಟ್ಟು ಆಮೇಲೆ ಮುಂದಿನ ವರ್ಷಕ್ಕೆ ಮುಂದೆ ನಾವೇನಾದ್ರು ತಿಳ್ಕೊಂಡು ಹೇಳ್ಬೇಡಣ. ಇವಾಗ ಏನು 100-200 ರೂಪಾಯಿವರೆಗೂ ಹೋಗ್ತೈತೆ. ಒಂದ್ ಗಿಡದಲ್ಲಿ ಎಷ್ಟು ಬರುತ್ತೆ? 50 ಇಂದ 60 ಕಾಯಿ 70 ಕಾಯಿ ಬಂದೈತೆ. 100 ಕಾಯಿವರೆಗೂ ಬಂದೈತೆ ನಮ್ಮ ಗಿಡದಲ್ಲಿ. ನಮ್ಗೆ ಖುಷಿ ಆಗ್ತೈತೆ. ನಮ್ಗೆ ಒಂದ್ ಗಿಡದಲ್ಲಿ 100 ಬಂದೈತೆ. 250 ಇಂದ 300 ಗ್ರಾಮ್ ಬಂದೈತೆ. ಮೊನ್ನೆ ಅಲ್ಲೆಲ್ಲೊಂದು ಬಿಟ್ಟಿತ್ತು ಫಸ್ಟ್ ಕ್ರಾಪ್ ಅಲ್ಲೇ. ಅದು ಫಸ್ಟ್ ಕ್ರಾಪ್ ಅಂದ್ರೆ ಎಲ್ಲ ಬೇಕಾಗಿರೋ ಬಂದಿತ್ತು. ಇವಾಗ ಫಸ್ಟ್ ಕ್ರಾಪ್ ಬಂದೈತೆ. ಇದೇ ಫಸ್ಟ್ ಕ್ರಾಪ್ ಅಂದ್ರೆ ನಮ್ದು 300 ಗ್ರಾಮ್ ಆವರೇಜ್. 250 ಇಂದ 300 ಗ್ರಾಮ್ ಒಂದು ಕಾಯಿ. ಒಂದ್ ಗಿಡದಲ್ಲಿ ಎಷ್ಟು ಬರುತ್ತೆ? 1 ಕೆಜಿ 10 ಕೆಜಿ ಮೇಲೆ ಬರ್ತದೆ. 10 ಕೆಜಿ ಮೇಲೆ. 10 ಕೆಜಿ ಅಂದ್ರೆ ಎಷ್ಟು ಗಿಡ ಹಾಕಿದಿರ ಇಲ್ಲಿ? ನಾವು 270 ಗಿಡ ಹಾಕಿದೀವಿ. 270 ಗಿಡ ಆಪಲ್ ಗಿಡ, 300 ಚೇಪೆ ಗಿಡ ಹಾಕಿದೀವಿ ಇದ್ರಲ್ಲೇನೆ. ಎಷ್ಟು ಖರ್ಚು ಆಯ್ತು ಸರ್ ಇದಕ್ಕೆ? ಇವಾಗ 1 ಲಕ್ಷ ರೂಪಾಯಿ ಗಿಡಗಳಿಗಾಗೈತೆ. ಕಾಂಪೌಂಡ್ 1 ಲಕ್ಷ ಆಗೈತೆ. ಇವಾಗ ನೆಟ್ ಹಾಕ್ಬೇಕು ಅಂತ ಅದಕ್ಕೂ 1.5-2 ಲಕ್ಷ ಬೀಳ್ತಾ ಇದೆ. ಎಲ್ಲ ರೆಡಿ ಮಾಡಿದ್ವಿ. ಎಲ್ಲ ಇದು ಮಾಡಿದ್ದೀವಿ. ಎಲ್ಲ ಪೋಲಗಳೆಲ್ಲ ಹಾಕಿ ಆಪಲ್ಗೆ ನಾವು ಪಾಲಿಯಸ್ ತರ ಮಾಡ್ಬೇಕು ಅಂತ ನಾವು ನೆಟ್ಟು. ಅದು ಲಾಭದಾಯಕ ಅಂತ ಅವಾಗ ಗೊತ್ತಾಗ್ತಾ ಇದೆ. ಲಾಭದಾಯಕ ಅಂತ ಲಾಭ ಇರ್ತಾ ಇದೆ ನೋಡ್ಕೊಂಡು ಮಾಡ್ತಾ ಇದ್ವಿ. ಬಟ್ ಬೇರೆ ಬೆಳೆಗೆ ಹೋಲ್ಸ್ಕೊಂಡ್ರೆ ಈಗ ಆಪಲ್ ನಿಮ್ಮನ್ನ ಕೈ ಹಿಡಿತಾ ಇದೆ. ಹಿಡಿದೈತೆ ನಮ್ದು. ಆ ಬೆಳೆಗಳೆಲ್ಲ ನಾಶವಾಗೋಯ್ತು, ಎಲ್ಲ ಹಾಳಾಗೋಯ್ತು. ಏನು ಅದ್ರಲ್ಲಿ ನಮ್ಗೆ 1 ರೂಪಾಯಿ ಸಿಕ್ಕಿಲ್ಲ. ಯಾವ್ದ್ರಲ್ಲಿ? ಈ ಆಲೂಗಡ್ಡೆ ಹಾಕಿದ್ವಿ, ಅದ್ರಲ್ಲಿ ಲಾಸು. ಚೆಂಡು ಹಾಕಿದ್ವಿ, ಅದ್ರಲ್ಲಿ ಲಾಸ್ ಆಗೋಯ್ತು. ಚಾಮಂಚಿಗೆ ಹಾಕಿದ್ವಿ, ಚಾಮಂಚಿಗೆಲ್ಲಿ 1 ರೂಪಾಯಿ ಸಿಕ್ಕಿಲ್ಲ ನಮಗೆ. ಲಾಸ್ ನಾವು ಇವು 3 ಬೆಳೆ ಹಾಕಿದ್ವಿ. ಇದು ಬೆಳೆ ಹಾಕ್ದಾಗ್ಲಿಂದ ಅದ್ರಲ್ಲೆಲ್ಲಾನು ಕಾಸು ಆಯ್ತು ನನಗೆ. ಇವಾಗ ಆಪಲ್ ಗಿಡದಲ್ಲೇ ನಾವ್ ಮಿಶ್ರಣ ಹಾಕಿ ನಾವ್ ಅದ್ರಲ್ಲೆಲ್ಲ ಕಾಸಾಯ್ತು ನನಗೆ. ಇವಾಗ ಚೆಂಡು ಹಾಕಿದ್ದೀನಿ. ಇದಕ್ಕೆ ಆಪೋಸಿಟ್ ಚೆಂಡು ಹಾಕ್ಬೇಕು ಅಂತ ಹೇಳಿದ್ರು. ಚೆಂಡು ಹಾಕಿದ್ದೀವಿ. ಎಲ್ಲಿ ತಂದ್ರಿ ಸರ್ ಇದೆಲ್ಲ ಗಿಡ? ಇದು ಇಲ್ಲಿ ಪಕ್ಕದಲ್ಲಿ ನರ್ಸರಿ ಆಯ್ತು. ಮೊದಲು ಸ್ಟಾರ್ಟಿಂಗ್ ನಂದು. ನಾವು ಕೇಳ್ದೆ ಹೋಗಿ ಚಕ್ರಪಾಣಿ ಸರ್ ಅವ್ರನ್ನ, ಸರ್ ನಮ್ಗೆ ಗಿಡಗಳು ಬೇಕು, ನಾವು ಹಾಕ್ಬೇಕು ಅಂತ ಮನ್ಸಲ್ಲಿ ಐತೆ, ಹೆಂಗೆ ನೀವು ಕೊಡ್ತೀರಾ ಸರ್ ಅಂದೆ. ನಾವು ಕೊಡ್ತೀವಿ ಅಂದ್ರು. ಅವ್ರು ಗ್ಯಾರಂಟಿ ಕೊಡ್ತೀವಿ ಅಂದ್ರು. ಅವರು ಇದ್ರ ಮೇಲೆ ನಾವು ಕೋಚಿಂಗ್ ತಗೊಂಡು ಅವ್ರು ಹೇಳ್ದಂಗೆ ನಾವು ಕ್ಲೀನಾಗಿ ಔಷಧಿಗಳು ಯಾವ ತರ ಫುಡ್ ಕೊಡ್ಬೇಕು ಅವರೆಲ್ಲ ಹೇಳ್ತಾ ಇದ್ರು. ಅವೆಲ್ಲ ಗ್ರೂಪ್ಗೆ ಹಾಕವ್ರೆ. ಇವಾಗ ಗ್ರೂಪಲ್ಲಿ ನೋಡ್ಕೊಂಡು ಅವ್ರು ಹೇಳ್ದಂಗೆ ಮಾಸಿ ತಗೊಂಡು ನಾವು ಬೆಳೆ ಬೆಳೀತಾ ಇದ್ದೀವಿ. ಚೆನ್ನಾಗಿದೆ. ನಮ್ಗೆ ಸಂತೋಷ ಆಗ್ತೈತೆ. ಯಾರಾದ್ರೂ ತಗೊಳ್ಳೋರು ಇದ್ರೆ ಸಂತೋಷವಾಗಿ ತಗೊಂಡ್ಬಿಡ್ಬೋದು. ತಗೊಂಡು ನಮ್ಮ ರೈತರಿಗೆ ಒಂದು ಸಣ್ಣ ಲೆಕ್ಕಾಚಾರ ಹೇಳ್ತೀರಾ? ಆಯ್ತು ಹೇಳಿ. ಯಾಕೆಂದ್ರೆ ಈಗ ನೀವು ಅಷ್ಟೇ ಲೆಕ್ಕಾಚಾರದ ಮೇಲೆ ತಾನೇ ಬೆಳೆ ಬೆಳೆಯೋದು. ಹೌದೌದು. ಎಷ್ಟು ಹಾಕಿದ್ರೆ ಎಷ್ಟು ಬರುತ್ತೆ, ಏನು ಎತ್ತ ಅಂತ. ಸೊ ಈಗ ಆಪಲ್ಗೆ ಈಗ ಎಷ್ಟು ಖರ್ಚು ಮಾಡಿದ್ರಿ, ಎಷ್ಟು ಬರುತ್ತೆ ಅಂದಾಜು ಲೆಕ್ಕ ಏನಾದ್ರು ನಿಮ್ಗೆ ಹೇಳಿದಾರ ಅಥವಾ ನಿಮ್ಗೆ ಗೊತ್ತಿಲ್ಲ? ಇಲ್ಲ, ನಾವು ಗೊತ್ತಿದ್ರೆ ನಾವ್ ಹೇಳ್ತೀವಿ. ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದೈತೆ.
ಇವಾಗ 200 ರೂಪಾಯಿ ಕೆಜಿ ಹೋದ ಅಂದ್ರೆ ನಮ್ಗೇನು ಲಾಸ್ ಆಗಲ್ಲ. ಇದು ಈ ಮಿಶ್ರ ಮೇಳ ಪಂಟಲ್ಲಿ ನಾವು ಬೆಳೆದಿದ್ದೀವಿ. ಇದು ಆಪಲ್ ಗಿಡ ನಮಗೆ ಸಂತೋಷ ಆಗ್ತೈತೆ. ಮುಂದೆ ಈ ಬೆಳೆ ನೋಡಿದ ತಕ್ಷಣ ರೈತರು ಯಾರಾದ್ರೂ ಹಾಕೋಬಹುದು, ಒಳ್ಳೇದಾಗ್ತದೆ. ಸರ್ದೇ ನಮ್ದು ಧೈರ್ಯ. ಅವರು ಧೈರ್ಯ ಕೊಟ್ಟರು, ನಾವು ಅವ್ರಕ್ಕಿಂತ ನಾವು ಹುಮ್ಮಸ್ವಾಗಿದ್ದು ಮಾಡಬೇಕು ಅಂತ ನಮ್ಮ ಮೈಂಡಲ್ಲಿ ಇತ್ತು. ಒಂದು 4 ವರ್ಷದಿಂದ ನಾವು ಹಾಕೋಗ್ಬೇಕು ಅಂತ ಇದ್ವಿ. ಆದ್ರೂ ಸಹ ನಾವೆಲ್ಲೆಲ್ಲ ತಿಳ್ಕೊಂಡು ಈ ಬಿಜಾಪುರದವ್ರು ಕೇಳಿದ್ವಿ. ಅವರು ಹೇಳಿದ್ರು ನಾವು ಅಲ್ಲಿ ಬರೋಕ್ಕಾಗಲ್ಲ, ಬೇಡಕ್ಕಾದ್ರೆ ಗಿಡಗಳು ಕೊಡ್ತೀವಿ, ನಾವು ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ನಾವು ಇದಕ್ಕೆ ಹೋದ್ವಿ, ಏನಕ್ಕೆ ಚಿಕ್ಕಬಳ್ಳಾಪುರದಲ್ಲಿ. ಅವರು ಅಲ್ಲಿ ಕೇಳಿದ್ವಿ, ಇದು ಗ್ಯಾರಂಟಿ ನಾವು ಕೊಡಲ್ಲ ಅಂತಂದ್ರು. ತೋಟಗಾರಿ ಇಲಾಖೆ ಹೋಗಿ ನಾವು ಕೊಡಕ್ಕಾಗಲ್ಲ, ಏನು ನಮ್ಗೆ ಏನು ಪರಿಹಾರ ಏನಾದ್ರು ಆಯ್ತಾ, ಇದಕ್ಕೆ ಗಿಡಗಳಿಗೆ ಏನಾದ್ರು ಕೊಡ್ತೀರಾ ಅಂದ್ರೆ ನಾವು ಗ್ಯಾರಂಟಿ ಕೊಡಕ್ಕಾಗಲ್ಲ, ನಮ್ಗಿಲ್ಲ ಅಂತಂದ್ರು. ಯಾರು ನಮ್ಮ ಕಡೆಗೆ ಇವತ್ತು ನಮ್ಮ ಮಕ್ಕಳು ನೋಡಿಲ್ಲ. ನಮ್ಮ ತೋಟ ಒಳಗೆ ಇವು ನಾವು ನೋಡ್ಬೇಕು ಅಂತ ನಾವು ಆಸೆ ಆಗಿ ನಾವು ಹಾಕಿದ್ದೀವಿ. ನಮ್ಮ ಧೈರ್ಯ ಇವಾಗ 3.5 ಲಕ್ಷ ಆಗೈತೆ. ಅದ್ರ ಮುಂದೆ ದೇವ್ರು ಕೊಡೋದು ಫಲ. ಒಂದ್ ಬೆಳೆ ಬಂದಿದೆ, ಒಂದು ಫಸ್ಟ್ ಎಲ್ಲ ಇದೆ. ಫಸ್ಟ್ ಕ್ರಾಪ್ ಇದೆ. ಅಲ್ಲೆಲ್ಲ ಒಂದು ಬಿಟ್ಟಿತ್ತು, ಅದು ಗ್ಯಾರಂಟಿ ಇಲ್ಲ. ದೇವ್ರು ಕೊಟ್ಟು ಯಾರು ಬಂದವರೆಲ್ಲ ತಿಂದು ಹೋದ್ರು. 250 ಗ್ರಾಮ್ 300 ಗ್ರಾಮ್ ಬಂದಿತ್ತು, ಅಲ್ಲೆಲ್ಲ ಕಾಯಿ ಬಂದಿತ್ತು. ಅದು ನಮ್ಗೆ ಧೈರ್ಯ ಬಂತು. ನಮ್ಗೆ ಗಿಡದಲ್ಲಿ ಕಾಯಿಗಳು ಬರ್ತಾವೆ ಅಂತ ನಮ್ಗೊಂಥರ ಸಂತೋಷವಾಯ್ತು. ಟೋಟಲ್ ಎಷ್ಟು ವರ್ಷದ್ದು? 1.5 ವರ್ಷಕ್ಕೆ ಬರುತ್ತೆ. ಇವಾಗ 8 ತಿಂಗಳಿಗೆ ಬಂತು ಕಾಯಿ ನಮ್ಮದ್ರಲ್ಲಿ. ನಮ್ಗೆ ಅವಾಗ ಗ್ಯಾರಂಟಿ ಆಯ್ತು, ನಮ್ಮ ಗಿಡದಲ್ಲಿ ಬರ್ತದೆ, ನಮ್ಮ ಏರಿಯಾದಲ್ಲಿ ನಮ್ಮ ವೆದರ್ಗೆ ಕಾಯಿಗಳು ಬರ್ತವೆ ಅಂತ ಗ್ಯಾರಂಟಿ ಆಯ್ತು. ನಮ್ಗೆ ಎಷ್ಟು ಗಿಡ ಹಾಕಿದೀರ? 270 ಗಿಡ ಆಪಲ್ ಗಿಡ, 300 ಗಿಡ ಚೇಪೆ ಗಿಡ ಹಾಕಿದ್ದೀವಿ. ಇದ್ರಲ್ಲೇನೆ ಮಿಶ್ರ ಬೆಳೆ ಹಾಕ್ತಾ ಇದ್ವಿ ನಾವು. ಸೇಬ್ ಇನ್ನು ಬಂದಿಲ್ಲ? ಸೇಬ್ ಇನ್ನ ಬಂದಿಲ್ಲ, ಬಿಟ್ಟಿದ್ರೆ ಅದು ಬರ್ತಾ ಇತ್ತು. ನಾವು ಗಿಡಗಳು ಸ್ವಲ್ಪ ಡೆವಲಪ್ ಆಗ್ಲಿ ಅಂತ ಗಿಡಗಳನ್ನ ಹೂಗಳೆಲ್ಲ ಪಿಂದಿಗಳು ಬರ್ತಾ ಇದ್ರೆ ಕಿತ್ತಾಕ್ತಾ ಇದ್ವಿ. ಬಟ್ ಈಗಾಗ್ಲೇ ಇದಂತೂ ಬರ್ತಾ ಇದೆ, ಇದಂತೂ ಗ್ಯಾರಂಟಿ ಬಂದೈತೆ. ಯಾರಾದ್ರೂ ರೈತಗಳು ಹಾಕೋರಿದ್ರೆ. ಸರ್, ಇದಕ್ಕೆ ಔಷಧಿ ಪ್ರತಿ ವಾರ ಹೊಡಿಲೇಬೇಕಾ? ಇಲ್ಲ, ಕಾಯಿ ಮೇಲೆ ಒಂಥರ ಹೊಡಿಬೇಕು, ಕಾಯಿ ಆದ್ಮೇಲೆ ಒಂಥರ ಹೊಡಿಬೇಕು, ಹೂ ಆದಾಗ ಒಂಥರ ಹೊಡಿಬೇಕು. ಇವಾಗ ನಾವು ವಾರಕ್ಕೊಂದ್ಸರ್ತಿ ಹೊಡೆದಿದ್ದೀವಿ. ಏನು ಇವಾಗ ಸ್ಟಾರ್ಟ್ ಮಾಡಬೇಕು. ಇವಾಗ ಇದೆ ಭಾನುವಾರದಿಂದ ಭಾನುವಾರಕ್ಕೆ, ವಾರಕ್ಕೊಂದ್ಸರ್ತಿ. ಆಲೂಗಡ್ಡೆಗೆ ಔಷಧಿ ಹೊಡೆದು ಯಾಕೆ ಹೇಳ್ತೀರಾ? ಒಂದ್ಸರ್ತಿ ಹೊಡಿಬೇಕು ಅಂದ್ರೆ 10,000 5,000 ಆಗ್ತಾ ಇತ್ತು ಆಲೂಗಡ್ಡೆಗೆ ಔಷಧಿ ಮಾತ್ರ. ಮಳೆಗಾಲದಲ್ಲಿ ಆದ್ರೂ ಜಾಸ್ತಿ ಕಷ್ಟ, ಬೇಸಿಗೆ ಕಾಲ ಆದ್ರೂ ನೀರ್ ಕಮ್ಮಿ ಆಗ್ತದೆ. ಏನು ಇದಕ್ಕೆ ನೀರೇನು ಎಷ್ಟು ಬೇಕಾಗಿಲ್ಲ, ನೀರ್ ಜಾಸ್ತಿ ಬೇಕಾಗಿಲ್ಲ. ಇದು ನೀರು ಏನೋ ಅಲ್ಪದಲ್ಪಾಗಿ 4 ದಿವಸಕ್ಕೊಂದು ಬಿಟ್ರು ನಡೀತದೆ. ಅಷ್ಟೇ, ನೀರ್ ಕೇಳಲ್ಲ, ಇದು ಜಾಸ್ತಿ ನೀರ್ ಕೇಳಲ್ಲ. ನಾವು ಮಿಶ್ರ ಬೆಳೆ ಹಾಕಿದ್ದೀವಿ, ಅದಕ್ಕೋಸ್ಕರ ನಮ್ಗೆ ಯಾವಾಗ ಬೇಕು ಅವಾಗ ನೀಟಾಗಿ ಇಟ್ಕೊಂಡು, ಹುಲ್ಲು ಗಿಲ್ಲು ಏನು ಬರಲ್ಲ ನಮ್ಮ ಭೂಮಿಯಲ್ಲಿ. ನಾವು ಅಷ್ಟೊಂದು ನೀಟಾಗಿ ಇಟ್ಕೊಂಡು ಮಾಡಿದ್ದೀವಿ. ಕೆಲಸನೂ ಕಡಿಮೆ. ನಮ್ಗೆ ಲೇಬರ್ ಇಲ್ಲ. ಇವಾಗ ಲೇಬರ್ದೆಲ್ಲ ನಿಂತೋಯ್ತು. ನಾವು ಸ್ವಂತದವ್ರೆ ಮಾಡ್ಕೊಳ್ತೀವಿ ಮನೆಗೆ. ಅದು ಸ್ವಂತದವ್ರು ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ, ಅವಾಗ ಆಗ್ತಾ ಇರ್ಲಿಲ್ಲ. ಅದು ಹೊಡಿಬೇಕು ಅಂದ್ರೆ 3 ಜನ, ಔಷಧಿ ಹೊಡಿಬೇಕು ಅಂದ್ರೆ 3 ಜನ ಇರ್ಬೇಕು ಲೇಬರ್ಗಳು. ಅವಾಗ ನಡಿಯಕ್ ಆಗ್ತಾ ಇಲ್ಲ. ಅವ್ರ ಮಕ್ಳು ಓದಕ್ ಹೋಗ್ತಾ ಇದ್ರು, ಅವ್ರು ಬರಕ್ ಆಗ್ತಾ ಇಲ್ಲ. ಇವಾಗ ಭಾನುವಾರ ಡೈಲಿ ರಜೆ ಇರ್ತದೆ, ಮಕ್ಳು ಬರ್ತಾರೆ, 2 ಮಕ್ಳು ಬರ್ತಾರೆ. ಅವ್ರು ಏನ್ ಬೇಕೋ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಮಗಳು ಮಗ. ಸರಿ, ಇನ್ನು ಎಷ್ಟು ಹೈಟ್ ಹೋಗುತ್ತಂತೆ? ಇನ್ನು ಬಿಟ್ರೆ ಇದು 15 ಅಡಿ ಮೇಲೆ ಹೋಗ್ತಾ ಇದೆ. ನಾವು ಬಿಟ್ಟಿಲ್ಲ, ನಾವು ಎಷ್ಟು ಬೇಕೋ ಅಷ್ಟು ಅಳತೆ ಮಾಡ್ಕೊಂಡು. ಈಗ ಎಷ್ಟು ಕಟ್ ಮಾಡ್ಬೇಕು? ಇವಾಗ ನಾವು 7 ಅಡಿಗೆ ಬಿಟ್ಕೊಂಡಿದ್ವಿ ನಾವು. 7 ಅಡಿ. ಒಂದ್ ಗಿಡದಲ್ಲಿ ಅಂದಾಜು ಒಂದು 50ರಿಂದ 100 ಕಾಯಿ ಬರುತ್ತೆ ಅಂತ ನಿರೀಕ್ಷೆ ಇದೆ. 100 ಕಾಯಿ ಬಂದೈತೆ, 50 ಕಾಯಿ ಬಂದೈತೆ. ಇವಾಗ ಬಂದೈತೆ. ಒಂದು ಗಿಡದಲ್ಲಿ 50 ಕಾಯಿ ಐತೆ, ಒಂದು ಗಿಡದಲ್ಲಿ 20 ಕಾಯಿ ಐತೆ, ಒಂದು ಗಿಡದಲ್ಲಿ 10 ಕಾಯಿ ಐತೆ. ಬೆಳ್ದಂಗೆ. ಇದು ಏನ್ ಆಪಲ್ ಅಂತ ಹೇಳ್ತಾರೆ ಸರ್? ಇದಕ್ಕೂ ಅಣ್ಣ ವೆರೈಟಿ ಒಂದು, ಡೋರ್ ಸೆಟ್ ಒಂದು, 2 ಇದೆಯಾ? 3 ವೆರೈಟೀಸ್. 3 HR ನೆಮಿಟ್. ಇದರಲ್ಲೇ 3 ವೆರೈಟಿ. ಎಲ್ಲವೂ ಹಂಗೆ ಇದೆ, ಎಲ್ಲ ರೇಟು ಹಂಗೆ ಇರುತ್ತೆ ಎಲ್ಲದು. ಎಲ್ಲ ಒಂದು ಏನ್ ಹೇಳ್ತಾರೆ ನಿಮ್ಮ ಇಲ್ಲಿ ಬೇರೆ ರೈತರುಗಳೆಲ್ಲ ಬಂದು ಹೋಗ್ತಿದಾರಲ್ಲ, ಆಪಲ್ ಬಂದು ಹೋಗ್ತಾವ್ರೆ. ಅವ್ರು ನೋಡ್ಬೇಕು, ನೋಡ್ಬಿಟ್ಟು ನಾವು ಹಾಕೋಣ, ನಾವು 1 ಎಕರೆಗೆ 2 ಎಕರೆಗೆ ಹಾಕ್ಬೇಕು ಅಂತ ಅವರು ನಮ್ ಕಾಯಿ ನೋಡಿ ಇವಾಗ ಹಾಕ್ಬೇಕಾದ್ರೆ ಏನ್ ಕೇಳಿಲ್ವಾ? ಹೆಂಗ್ ಕಾಶ್ಮೀರದಲ್ಲಿ ಬರೋದು ಆಪಲ್ ಕೇಳಿದ್ರು. ಕಾಶ್ಮೀರದಲ್ಲಿ ಬರೋದು, ಕಾಶ್ಮೀರಲ್ಲಿ ಬೆಳೆ ಇವಾಗ ನೀನ್ ಬೆಳೀತಾ ಇದೀಯಾ, ಫೇಮಸ್. ನಾವು ಕೇಳಿದ್ರು, ಗ್ಯಾರಂಟಿ ಇಲ್ಲ, ಯಾವ ಬರ್ತದೆ ಯಾವ ಬರ್ತಾರೆ ಬರಲ್ಲ ಅಂತ ಅಂದ್ರು. ಅಂದವ್ರೆ 8 ತಿಂಗಳಲ್ಲಿ ಕಾಯಿ ಬಂದಿತ್ತು, ತುಂಬಾ ಕಲರ್ ಬಂದಿತ್ತು. ಅವಾಗ ಆಶ್ಚರ್ಯ ಪಟ್ರು. ಏನಂದ್ರಿ ಅವಾಗ ನೀವು? ನಮ್ಮ ಭಯ ಏನಿರಲಿಲ್ಲ. ದೇವ್ರ ಮೇಲೆ ಭಾರ ಹಾಕಿ ನಾವ್ ಹಾಕಿರೋದು. ದೇವ್ರ ಮೇಲೆ ಭಾರ ಹಾಕಿ ಭೂದೇವಿ ನಾವು ಕಷ್ಟ ಬಿದ್ದಿದ್ದೀವಿ, ಬಂದೇ ಬರ್ತದೆ ಅಂತ ಗ್ಯಾರಂಟಿ ನಾವು ಹಾಕಿದೀವಿ. ಆಮೇಲೆ ರೈತರು ಬಂದ ನೋಡಿದ್ರು,
ಏನಪ್ಪ ಅಲ್ಲೆಲ್ಲಿ ಕಾಯಿ ಬಿಟ್ಟೈತೆ ಬರ್ತಾವ ಗ್ಯಾರಂಟಿ ಇಲ್ಲ ಅಂದ್ರು. ಅಪ್ಪ ನಮ್ಮ ಅದೃಷ್ಟ, ನಿಮ್ಗೆ ಇಷ್ಟ ಇದ್ರೆ ಹಾಕ್ರಿ, ನಮ್ಮ ಧೈರ್ಯ ನಾವು ಹಾಕಿದ್ದೀವಿ, ನಿಮ್ಗೆ ಇಷ್ಟ ಇದ್ರೆ ಹಾಕ್ರಿ, ಇಲ್ಲಾಂದ್ರೆ ಬಿಡ್ರಿ ಅಂತ ನಾವು ಹೇಳಿದ್ವಿ. ಇವಾಗ ಹೇಳ್ತಾವ್ರೆ ನಾವು ಮಾಡ್ಬೇಕು, ನಾವು 1-2 ಎಕರೆ ಹಾಕ್ಬೇಕು, 1 ಎಕರೆಗೆ ಹಾಕ್ಬೇಕು, ನಮ್ಮ ಗಿಡಗಳು ನೋಡಿ ಇವಾಗ ಹೇಳ್ತಾವ್ರೆ ಕಾಯಿಗಳೆಲ್ಲ ನೋಡಿ. ಒಟ್ಟಾರೆ ರೈತರಿಗೆ ಏನ್ ಹೇಳ್ತೀರಾ, ಇದಕ್ಕೆ ನೀರ್ ಎಷ್ಟು ಬೇಕು, ಎಷ್ಟು ಖರ್ಚಾಗತ್ತೆ ಅನ್ನೋದನ್ನ ಎಲ್ಲ ಹೇಳಿ ಮಾಹಿತಿ ಕೊಡ್ಬೋದಾ? ಕೊಡಿ ಹೇಳಿ. ಹೇಳಿ. ಇವಾಗ ಖರ್ಚು ಗಿಡ ಉಣ್ಸೋವಾಗ 1 ಎಕರೆಗೆ ಬಂದ್ರೆ 1 ಲಕ್ಷ ಆಗ್ತದೆ. ನಾವು ಸಣ್ಣ ನಮ್ದು ಚಿಕ್ಕದಾಗಿರೋದನ್ನು ನಮ್ದು 1 ಲಕ್ಷ ಗಿಡಗಳಿಗೆ ಹಾಕೈತೆ. ಕಾಂಪೌಂಡ್ಗೆ 1 ಲಕ್ಷ ಖರ್ಚು ಮಾಡಿದ್ದೀವಿ. ಇವಾಗ ಮೇನು ಇವಾಗ ನಾವು ಪಾಲ್ಯವಸ್ತರ ಮಾಡಿ ನೆಟ್ ಹಾಕ್ಬೇಕು ಅಂತ ನಮಗೂ ಅದು 1.5 ಲಕ್ಷ ನಮ್ಗೆಲ್ಲ ಕ್ಯಾಲ್ಕುಲೇಷನ್ ಆಗಿದೆ, ತಂದಿಕ್ಕಿದ್ದೀವಿ. ಮಾಡಬೇಕು ಅಂತ ಇವಾಗ ನಾಳೆ 1 ವಾರದಲ್ಲಿ ಬಿಟ್ಕೊಂಡು ಮಾಡ್ತೀವಿ. ಓಕೆ, ರೈತರು ಮಾಡಬಹುದು, ಖುಷಿಯಾಗಿ ಮಾಡಬಹುದು. ಒಣ ಭೂಮಿಯಲ್ಲಿ ಮಾಡಬಹುದು ಅಂದ್ರೆ ನೀರ್ ನಿಲ್ಬಾರ್ದು. ಇದ್ರಲ್ಲಿ ಇಂಥ ಗಿಡಗಳಿಗೆ ನೀರ್ ಕಮ್ಮಿ, ದಿನ ಬಿಟ್ಟು ವಾರಕ್ಕೊಂದ್ಸರ್ತಿ ಬಿಟ್ಟರು ನಡೀತದೆ. ನೀರ್ ಕಮ್ಮಿ. ಆಪಲ್ ಕೇವಲ ಕಾಶ್ಮೀರದಲ್ಲ, ಇಲ್ಲಿ ಬೆಳಿಬಹುದು. ಕಾಶ್ಮೀರದಲ್ಲೇ ಅಂತಲ್ಲ, ನಾವು ಚಿಕ್ಕ ಮಕ್ಳಿದ್ದಾಗ ನಾವು ಆಪಲ್ ಅಂದ್ರೆ ಎಲ್ಲಿ ಬರ್ತದೆ, ಹೆಂಗಿರ್ತದೆ ಅಂತ ನೋಡ್ತಾ ಇದ್ವಿ. ಇವಾಗ ನಮ್ಗೆ ಧೈರ್ಯ ಬಂತು, ನಮ್ಗೊಂಥರ ಖುಷಿ ಆಗ್ತೈತೆ. ನಮ್ಮ ಏರಿಯಾದಲ್ಲಿ ನಮ್ಮ ಡಿಸ್ಟಿಕ್ ಅಲ್ಲಿ ಆಗ್ತೈತೆ ಅಂತ ಒಂಥರ ಖುಷಿ ಆಗ್ತೈತೆ. ಲಾಭದಾಯಕ ಇದೆ. ಕಡಿಮೆ ಲಾಭ ಜಾಸ್ತಿ ಅಂತೀರಿ. ಖರ್ಚು ಕಮ್ಮಿ. ಖರ್ಚು ಅಂದ್ರೆ ಇವಾಗ ಗಿಡ ಉಣ್ಸೋವಾಗ ಖರ್ಚು ಇರ್ತದೆ. ಮಾಮೂಲಿ ಔಷಧಿ ಅದು ಇದು ಏನು ಹೆಚ್ಚು ಅಷ್ಟೊಂದು ಖರ್ಚಿರಲ್ಲ. ಬೇರೆ ಬೆಳೆಗೆ ಹೋಲಿಸಿದ್ರೆ ಬೇರೆ ಹೋದ್ರೆ ಇದ್ರ ಖರ್ಚು ಕಮ್ಮಿ, ನೀರು ಕಮ್ಮಿ, ಔಷಧಿಗಳು ಜಾಸ್ತಿ ಹೊಡೆಯಂಗಿರಲ್ಲ. ಏನು ಅಷ್ಟೊಂದು ಲೇಬರ್ ಇಟ್ಕೊಳಕ್ಕೆ ಆಗಲ್ಲ, ಸ್ವಂತ ಅವ್ರು ಮಾಡ್ಕೋಬಹುದು. ಯಾರು ಮನೆಯಲ್ಲಿ ಮಾಡೋರು ಇಲ್ಲ ಅಂದ್ರೆ ಲೇಬರ್ನ ಇಟ್ಕೋಬೇಕು. ನಾವು ಸ್ವಂತದಲ್ಲಿ ನಾವು ಮನೆಗಳಿದ್ದೀವಿ. ಇವಾಗ ನಮ್ಮ ಮಕ್ಕಳೆಲ್ಲ ಚಿಕ್ಕ ಮಕ್ಳಿದ್ರು, ಇವಾಗ ದೊಡ್ಡವರಾಗವ್ರೆ. ಅವ್ರು ಖುಷಿಯಾಗಿ ಅವರು ಇಂಟ್ರೆಸ್ಟ್ ಆಗಿದ್ದಾರೆ ತೋಟದಾಗ ಬಂದ್ರೆ ಅದು ಇದು ನೋಡ್ಬೇಕು ಅಂತ ಅವ್ರಿಗೂ ಆಸೆ ಐತೆ. ಸರ್, ಇದು ಮಾರ್ಕೆಟಿಂಗ್ ಹೆಂಗೆ ಅಂತ ಏನಾದ್ರು ಐಡಿಯಾ ಇದೆ? ಇಲ್ಲಿ 150-200 ರೂಪಾಯಿವರೆಗೆ ಹೋಗ್ತಾ ಐತೆ ಮಾರ್ಕೆಟ್ ಅಲ್ಲಿ. ನಮ್ಮ ಅದೃಷ್ಟ ಒಂದು 150-100 ರೂಪಾಯಿ ಸಿಕ್ಲು ನಮಗೂ ಧೈರ್ಯನೇ. ತೋಟದಲ್ಲಿ 100 ರೂಪಾಯಿ ಸಿಕ್ದ್ರು ನಮಗ್ ಧೈರ್ಯನೇ. ಇಲ್ಲಿಂದ ಹೆಂಗೆ ಅಲ್ಲ ಮಾರ್ಕೆಟಿಂಗ್ ಬಂದು ಇಲ್ಲಿಗೆ ತಗೊಂಡ್ ಹೋಗ್ತಾರಂತ, ಅಥವಾ ನೀವೇ ಮಾರ್ಕೆಟ್ ಇದ್ ಮಾಡ್ತೀರಾ, ಹೆಂಗೆ ಏನು ಅಂತ ಏನಾದ್ರು ಐಡಿಯಾ ಇದೆಯಾ? ಇವಾಗ ನಾವು ಮನ್ಸಲ್ಲಿ ಐತೆ, ಯಾರಾದ್ರೂ ಬಂದ್ರೆ ಇಲ್ಲ ಕೊಡೋದು, ಇಲ್ಲ ಅಂದ್ರೆ ಬೆಂಗಳೂರಿಗೆ ಎತ್ಕೊಂಡು ಹೋಗೋಣ ಅಂತ ನಮ್ಗೆ ಆಸೆ ಐತೆ. ಚಿಕ್ಕಬಳ್ಳಾಪುರದ ಆಪಲ್ ಅಂತ ಬೆಂಗಳೂರಿಗೆ ಎತ್ಕೊಂಡು ಹೋಗ್ಬೇಕು ಅಂತ ಆಸೆ ಐತೆ. ನಿಮ್ಮ ಪೂರ್ತಿ ಹೆಸರು ಹೇಳಿ. ನಮ್ಮ ಹೆಸರು ಶ್ರೀನಿವಾಸ ಅಂತ. ನಮ್ದು ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಚಿಕ್ಕಬಳ್ಳಾಪುರ ತಾಲೂಕು, ಪೆರೇಸಂದ್ರ ಗ್ರಾಮ, ಯಲಗಲಹಳ್ಳಿ ಮಜರ ನಮ್ಮ ಜಮೀನು. ಸಾಲಿ ಕ್ರಾಸ್ NH7 ಪಕ್ಕದಲ್ಲಿ ನಮ್ಮ ಜಮೀನು ಇರೋದು. ಇಲ್ಲಿ ಪಕ್ಕದಲ್ಲಿ ನರ್ಸರಿ ಒಂದು ಆಗೈತೆ. ಚಕ್ರಪಾಣಿ ಸರ್ ಅವರೇ ಗಿಡಗಳೆಲ್ಲ ನಮ್ಗೆ ಕೊಟ್ಟು ಮಾಹಿತಿ ಎಲ್ಲ ಕೊಟ್ಟು ಅವರೇ ನೀಟಾಗಿ ನಮಗೆಲ್ಲ ಯಾವ ಥರ ಬೇಕು ಅಂತ ಅವ್ರು ಹೇಳವ್ರೆ. ಯಾರಾದರೂ ಗಿಡಗಳು ಎತ್ಕೊಂಡು ಹೋಗಿ ಉಣಿಸ್ಬೇಕು ಅಂದ್ರೆ ಅವರು ಧೈರ್ಯವಾಗಿ ತಗೊಂಡು ಹೋಗಿ ಉಣಿಸ್ಬೋದು. ಸರ್, ಆಪಲ್ ಒಂದು ಲಾಭದಾಯಕನಾ? ಹೌದು, ಲಾಭದಾಯಕ ಬೆಳೆನೇ ಇದು. ಯಾಕಂದ್ರೆ ಒಬ್ಬ ಸಾಮಾನ್ಯ ರೈತರಿಗೆ ಇದನ್ನ ಮೇಂಟೆನೆನ್ಸ್ ಕಡಿಮೆ ಇರೋದ್ರಿಂದ, ಲಾಭ ಹೆಚ್ಚಿರೋದ್ರಿಂದ ಆರಾಮಾಗಿ ಮಾಡ್ಕೋಬಹುದು. ಮೇನ್ ಮಾಹಿತಿ ತಗೊಂಡು ಮಾಡ್ಕೋಬಹುದು. ಯಾಕಂದ್ರೆ ಬೇರೆ ಬೆಳೆಗಳಕ್ಕಿಂತ ಬೆಳೆಯೋದು ಬೇರೆ, ಆಪಲ್ ಬೆಳೆಯೋದೇ ಬೇರೆ. ಇದು ಬೆಳೆಯೋದ್ರ ಬಗ್ಗೆ ಮಾಹಿತಿ ತಗೊಂಡು ಬೆಳಿಬೇಕು. ಅದನ್ನ ನಮ್ಮ ರೈತರಿಗೆ ಏನ್ ಹೇಳ್ತೀರಾ ಸರ್? ರೈತರಿಗೆ ಹೇಳೋದಂದ್ರೆ ನೀರು ಕಡಿಮೆ ಕೊಡಿ ಅಂತ ಅಷ್ಟೇ ಮೇನ್ ಇಂಪಾರ್ಟೆಂಟ್. ಈಗ ನಾನು 1-2 ವರ್ಷದಲ್ಲಿ ಎಲ್ಲ ತೋಟಕ್ಕೆ ವಿಸಿಟಿಂಗ್ ಮಾಡಿದ್ದಲ್ಲ, ರೈತರು ತಪ್ಪು ಮಾಡ್ತಾ ಇರೋದೇ ನೀರು ಜಾಸ್ತಿ ಕೊಡ್ತಾ ಇದ್ದಾರೆ. ಡಿಪ್ಪರ್ ಅನ್ನೋದನ್ನ ಗಿಡದ ಬಡ್ಡಿ ಹತ್ರ ಹಾಕಬಾರ್ದು, ಗಿಡದಿಂದ 1 ಅಡಿ ದೂರದಲ್ಲಿ ಇರಬೇಕು. ಸರ್, ನೀವು ಆಗ್ಲಿಂದ ಹೇಳ್ತಾ ಇದೀರಾ ನೀರ್ ಕಡಿಮೆ ಕೊಡಿ ಅಂತ, ಅಂದ್ರೆ ಮೇಜರ್ ಇದೇ ಪ್ರಾಬ್ಲಮ್. ಒಂದ್ ವೇಳೆ ನೀರ್ ಜಾಸ್ತಿ ಆದಲ್ಲಿ ಏನ್ ಸಮಸ್ಯೆ ಆಗುತ್ತೆ? ರೂಟ್ ರಾಟ್ ಬರುತ್ತೆ, ಗಿಡ ಸತ್ತೋಗುತ್ತೆ. 9 ತಿಂಗಳ 1 ವರ್ಷ ಆದ್ಮೇಲೆ ಗಿಡ ಒಂದಕ್ಕೊಂದು ಗಿಡ ಎಲ್ಲ ವೈರಸ್ ಬಂದು ಸತ್ತೋಗುತ್ತೆ. ನೀರ್ ಕಡಿಮೆ ಕೊಟ್ರೆ 40 ವರ್ಷನೂ ಬಾಳಿಕೆ ಬರುತ್ತೆ. ಇದ್ರ ಆಯುಸ್ ಎಷ್ಟು ಸರ್? 40 ವರ್ಷ ಬರುತ್ತೆ. ಸೊ ರಿಸ್ಕ್ ತಗೊಳಕ್ಕೆ ಅಂದ್ರೆ ನೀವು ಹೇಳಿದ್ದನ್ನು ಪಾಲಿಸಿದ್ರೆ ನಿಜವಾಗ್ಲೂ ಲಾಭದಾಯಕವಾಗಿದೆ. 100%. ನನ್ನ ಹೆಸರು ಪೂರ್ತಿ ಹೆಸರು ಪೇರಂ ಚಕ್ರಪಾಣಿ ಯಾದವ್ ಅಂತ. ಓಕೆ, ನಾನು ಹಾರ್ಟಿಕಲ್ಚರಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಓಕೆ, ನಮ್ಮ ನರ್ಸರಿ ಹೆಸರು ಬಂದು ಶ್ರೀ ಸತ್ಯಸಾಯಿ ಹಾರ್ಟಿಕಲ್ಚರ್ ನರ್ಸರಿ, ಚಿಕ್ಕಬಳ್ಳಾಪುರ ಅಂತ. ನಂಬರ್ ಸರ್? ನಂಬರ್ 9980378859.